कन्नड़ तंजीमों ने आज हिंदी दिवस पर हिंदी की मौत के उन्वान से हिंदी तिथि दिवस मनाया। कर्नाटक भर में कन्नड़ तंजीमों ने 14 सितंबर को मुनक्किद होने वाले हिंदी दिवस की तकरीबात के खिलाफ अपनी मुखालिफत का इजहार किया। कर्नाटक रक्षणा वेदिके ने हिंदी दिवस का मुकाबला करने के लिए हिंदी तिथि दिवस बनाने का फैसला किया था। साथ ही आज तंजीम ने रियासत भर में एहतजाज किया। गुलबर्गा शहर में भी कर्नाटक रक्षणा वेदिके ने मुजाहरा मुनज़्ज़म किया। हिंदी सप्ताह निल्लली 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 हिंदी दिनाचರಣೆ निल्लली 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 हिंदी सप्ताह निल्लली 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 हिंदी दिनाचರಣೆ निल्लली 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 ಡಿಎ ನಾರಾಯಣಗೌಡ್ಗೆ ಜಯವಾಗಲಿ ಡಿಎ ನಾರಾಯಣಗೌಡ್ಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರ ಸಾರಥ್ಯದ ಸಂಘಟನೆ ಇಂದು ಕಲಬುರಗಿ ಜಿಲ್ಲೆಯಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಕಪ್ಪು ದಿನ ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ ಭಾರತದ ಒಕ್ಕೂಟ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಿಗೂ ಸಮಾನ ಹಕ್ಕು ಅಂತ ಸಂವಿಧಾನಾತ್ಮಕವಾಗಿ ಹಕ್ಕು ಕೊಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂದರೆ ಹಿಂದಿನ ತಲೆ ಮೇಲೆ ಕೂಡಿಸಿಕೊಂಡು ಎಲ್ಲ ಭಾಷೆಗರ ಅನ್ಯಾಯ ಮಾಡಿಬಿಟ್ಟು ಹಿಂದಿ ಭಾಷೆಯನ್ನು ಎಲ್ಲರ ಮೆದುಳಿನಲ್ಲಿ ಭಯೋತ್ಪಾದಕರ ಥರ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅನ್ನೋ ರೀತಿ ಬಿಂಬಿಸುತ್ತಾ ನಮ್ಮ ಕರ್ನಾಟಕದ ತೆರಿಗೆ ಹಣದಲ್ಲಿ ಕನ್ನಡಿಗರ ತೆರಿಗೆ ಹಣದಲ್ಲಿ ಹಿಂದಿ ಸಪ್ತಾಹ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅದು ಯಾಕೆ ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ನಮ್ಮ ಕನ್ನಡಿಗರ ಹಣದಲ್ಲಿ ಇಲ್ಲಿ ಕನ್ನಡವನ್ನು ಬೆಳೆಸೋದನ್ನು ಬಿಟ್ಟು ಇಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಕನ್ನಡಿಗರ ಮೆದುಳಿನಲ್ಲಿ ಹಿಂದಿ ಆಚರಣೆ ಮಾಡಬೇಕಂತ ತರಬೇತಿ ಕೊಡ್ತಾರೆ ಅವರು ಆ ಬ್ಯಾಂಕ್ಗಳಲ್ಲಿ. ಅದು ಯಾವ ಪ್ರಯೋಜನಕ್ಕಾಗಿ ಅಂತ ಗೊತ್ತಾಗ್ತಿಲ್ಲ. ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ, ಆ ಹಿಂದಿ ಆಚರಣೆಗೋಸ್ಕರ ಕೋಟಿಗಟ್ಟಲೆ ಅನುದಾನ ಕೊಟ್ಟು ಖರ್ಚು ಮಾಡ್ತಾ ಇದೆ. ಭಾರತದ ಭಾಷೆಗಳಲ್ಲಿ ಎಲ್ಲ ಭಾಷೆಗೂ ಕೂಡ ಸಮಾನ ಹಕ್ಕು ಇರಬೇಕು. ಆದರೆ ವಿಶೇಷವಾದ ಸ್ಥಾನಮಾನ ಹಿಂದಿಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀವಿ ನಾವು. ಯಾಕೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಲ್ಲಿ ಆಂಧ್ರದವರು ಕೂಡ ಇದ್ದಾರೆ, ತಮಿಳಿಗರು ಕೂಡ ಇದ್ದಾರೆ, ಮಹಾರಾಷ್ಟ್ರದವರು ಕೂಡ ಇದ್ದಾರೆ. ಆದರೆ ಕೇವಲ ಹಿಂದಿಗೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇದ್ದೀರಾ? ಇದು ಕನ್ನಡಿಗರ ಪಾಲಿಗೆ ಕರಾಳ ದಿನವನ್ನಾಗಿ ಟಿ.ಎ. ನಾರಾಯಣಗೌಡರು ಆದೇಶಿಸಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ನಮ್ಮ ಭಾಗದಿಂದ ಆಯ್ಕೆಯಾಗಿರೋ ಸಂಸದರು ಇದ್ರ ಬಗ್ಗೆ ಮಾತಾಡಬೇಕು. ಇದು ಯಾವ ಪ್ರಯೋಜನಕ್ಕಾಗಿ ಈ ಹಿಂದಿ ಸಪ್ತಾಹ ದಿನ ಆಚರಣೆ ಮಾಡ್ತೀರಾ? ಯಾವ ಕಾರಣಕ್ಕೋಸ್ಕರ ನೀವು ಆಚರಣೆ ಮಾಡ್ತೀರಾ? ಇದರ ವಿರೋಧಿಸಬೇಕು. ಮುಂದೆ ಬರ್ತಕ್ಕಂಥ ದಿನ ನೋಡ್ಬೋದು, ಬ್ಯಾಂಕುಗಳಲ್ಲಾಗಲಿ ಅಥವಾ ಪೋಸ್ಟ್ ಆಫೀಸ್ಗಳಲ್ಲಾಗಲಿ ಕೆಲವೊಂದು ಆಫೀಸ್ಗಳು ನೋಡಿ ಹಿಂದಿ ವಾಲಗಳ ದಬ್ಬಾಳಿಕೆ ಭಾಳ ಆಗಿಬಿಟ್ಟಿದೆ. ಮುಂದೆ ಒಂದು ದಿನ ಹಿಂಗೆ ನಾವು ಬಿಟ್ಕೊಂತೋದ್ರೆ ಮುಂದೆ ಬರ್ತಕ್ಕಂಥ ಭವಿಷ್ಯತ್ತಿನಲ್ಲಿ ಹಿಂದಿ ಕಲೀಲಿಲ್ಲ ಅಂದರೆ ನಿಮಗೆ ನೌಕರಿಗಳು ಸಿಗಲ್ಲ ಎಂಬ ನಿಯಮಗಳು ಕೂಡ ಸರ್ಕಾರ ಮಾಡಬಹುದು, ಕೇಂದ್ರ ಸರ್ಕಾರ. ಅದಕ್ಕಾಗಿ ನಮ್ಮ ಕರ್ನಾಟಕದವರು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಹಾಗಾಗಿ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಯಾವ ಆದೇಶ ಕೊಡ್ತಾರೋ ಆ ಆದೇಶದ ಮೇಲೆ ಬೃಹತ್ತಾದ ಹೋರಾಟ ಮಾಡಿಕೊಳ್ಳಲು ಕೂಡ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತೇನೆ. ಆನಂದ್ ದೊಡ್ಡಮನಿ, ಕಲಬುರಗಿ ಜಿಲ್ಲಾಧ್ಯಕ್ಷರು.